Welcome to Vidya Bhairu Academy. So, this question nodi 10 individuals are chosen at random from a population and their heights in inches are found to be ಇಲ್ಲಿ heights ಗಳು ಕೊಟ್ಟಿದ್ದಾರೆ. Test the hypothesis that the mean height of the universe is 66 inches. So, at T ಅಲ್ಲಿ 0.05 ಅಲ್ಲಿ 2.262 for 9df ಅಂತ ಕೊಟ್ಟಿದ್ದಾರೆ. We have mu is equal to 66. Okay, then ಇಲ್ಲಿ ಅವರೇ ಕೊಟ್ಟಿದ್ದಾರೆ mean. Then ಎನ್ ನಂಬರ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಜನದ್ದು 10 ಮೆಂಬರ್ಸ್ ಅಂತ ಅವರೇ ಹೇಳಿದ್ದಾರೆ. ಸೊ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್ ಅಂತಂದ್ಬಿಟ್ಟು, ಸೊ ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ 678 ಬರುತ್ತೆ. ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಇಂಡಿವಿಜುವಲ್ಸ್ ಎಷ್ಟಿದ್ರು 10 ಇದ್ದಾರೆ, ಮಾಡಿದ್ರೆ ನಿಮಗೆ ಎಕ್ಸ್ ಬಾರು 67.8 ಬರ್ತಾ ಇದೆ. ದ ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ಗೆ ನಿಮಗೆ ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಎಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎನ್ ಮೈನಸ್ 1 ಸಮೇಷನ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವಯರ್. ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ಎಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 10 ಮೈನಸ್ 1 ಅಂತಂದ್ರೆ 9 ಆಗುತ್ತೆ. ಇಂಟು ಈ 63ಯಲ್ಲಿ ಮೈನಸ್ ಈ ಎಕ್ಸ್ ಬಾರ್ ಏನು ಬಂದಿರುತ್ತಲ್ಲ ಅದು ಮಾಡಿಬಿಟ್ಟು ಹೋಲ್ ಸ್ಕ್ವೇರ್ ಮಾಡಿ, ಪ್ಲಸ್ 63 ಮೈನಸ್ 67.8 ಹೋಲ್ ಸ್ಕ್ವೇರ್. ಅದೇ ಥರ ಟಿಲ್ 71ವರೆಗೂ ಮಾಡಬೇಕು. ನೀವು ಮಾಡಿದಾದ್ಮೇಲೆ ಎಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9.067 ಬರ್ತಾ ಇದೆ. ಈ ಎಸ್ ವ್ಯಾಲ್ಯೂ ಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ 9.067 ಮಾಡಿದ್ರೆ ಎಸ್ ವ್ಯಾಲ್ಯೂ ಬರುತ್ತೆ. ಸೊ ವಿ ಹ್ಯಾವ್ ಈ ಫಾರ್ಮುಲಾ ಟಿ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಡಿವೈಡೆಡ್ ಬೈ ಎಸ್ ಸ್ಕ್ವೇರ್ ರೂಟ್ ಆಫ್ ಎನ್ ಅಂತಂದ್ಬಿಟ್ಟು, ಎಕ್ಸ್ ಬಾರ್ ವ್ಯಾಲ್ಯೂ ಗೊತ್ತು, ಮೈನಸ್ ಮ್ಯೂ ವ್ಯಾಲ್ಯೂ ಗೊತ್ತು, ಡಿವೈಡೆಡ್ ಬೈ ಎಸ್ ವ್ಯಾಲ್ಯೂನೂ ಗೊತ್ತು, ಸ್ಕ್ವೇರ್ ರೂಟ್ ಆಫ್ 10 ಅಂತ ಹಾಕಿದರೆ ನಿಮಗೆ ಟಿ ವ್ಯಾಲ್ಯೂ ಬಂದುಬಿಟ್ಟು 1.89 ಬರ್ತಾ ಇದೆ, ವಿಚ್ ಈಸ್ ಲೆಸ್ ದೆನ್ 2.262. ಅವ್ರು ಕೊಟ್ಟಿರೋದಕ್ಕಿಂತ ಕಡಿಮೆ ಇದೆ. ದಸ್ ದ ಹೈಪೋಥಿಸಿಸ್ ಈಸ್ ಅಕ್ಸೆಪ್ಟೆಡ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ನೀವು ಕನ್ಕ್ಲೂಷನ್ ಬರೀಬೋದು. ಬಿಕಾಸ್ ಇಲ್ಲಿ 0.05 ಅಂತ ಕೊಟ್ಟಿದ್ದಾರೆ, ಸೊ 5% ಅಂತ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು ಗೈಸ್.